ಧ್ಯಾನ ಬಂಧುಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಇವತ್ತು ನಾವು ಪರಮ ಪೂಜ್ಯ ಸುಭಾಷ್ ಪತ್ರಿಜಿಯವ್ರನ್ನ ನಾವು ಇಲ್ಲಿ ಧ್ಯಾನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ನಾವು ನಮ್ಮ ಜೊತೆಯೊಳಗೆ ಇರ್ತಾರೆ ಅಂತ ಅಂದ್ಕೊಂಡು ನಾವು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ವಿಶ್ವಶಕ್ತಿ ನಮ್ಮಲ್ಲಿ ಈ ಚೈತನ್ಯ ಶಕ್ತಿನ ನಾವು ಕೊಟ್ಟು ಇದು ಧ್ಯಾನ. ಈಗ ನಾನು ಸಾಕಷ್ಟು ಅನುಭವ ಜಾಸ್ತಿ ಇದೆ, ಅದರಿಂದ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಅನುಭವ ಹೇಳಿದ್ರೆ ಒಬ್ರಿಗೊಬ್ರು ಕಮ್ಯುನಿಕೇಷನ್ ಆಗೋದು. ಈ ಧ್ಯಾನದಲ್ಲಿ ನಂಬಿಕೆ ಬರಬೇಕಾದ್ರೆ ಅನುಭವ. ನನ್ನ ಸ್ವಂತ ಅನುಭವ, ನನ್ನ ಸಹೋದರ ಈಗ ತಾನೇ ಧ್ಯಾನ ಕಸ್ತೂರಿ ಅಧ್ಯಕ್ಷರು ಮಂಜುನಾಥ್ ಅವರು ಹೇಳ್ತಾ ಇದ್ರು, ನಾನು ನೋಡಿದ್ರು. ಇಲ್ಲಿಗೆ ಬರ್ಬೇಕಾದ್ರೆ ನಾನು ವಿತ್ ಹ್ಯಾಂಡ್ ಸ್ಟ್ರಕ್ಚರ್ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೆ. ಅವರು ನನ್ನ ಇಲಾಖೆಯ ಸ್ನೇಹಿತರು. ಇವತ್ತು ನಾನು ಇಷ್ಟು ಚೆನ್ನಾಗಿ 5 ರಿಂದ 8 ಕಿಲೋಮೀಟ್ರ್ ವಾಕ್ ಮಾಡೋ ಶಕ್ತಿ ಈ ಧ್ಯಾನದಿಂದ ಬಂದಿದೆ. ಯಾಕೆಂದರೆ ನನಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಡಾಕ್ಟ್ರುಗಳ ಹತ್ರ ಹೋದಾಗ ನನ್ನ ಫೀಸು 10 ಲಕ್ಷ ಕೊಟೇಶನ್ ಕೊಟ್ಟಿದ್ರು. 10 ಲಕ್ಷ. ಇವತ್ತು 10 ಲಕ್ಷ ಈ ಧ್ಯಾನದಿಂದ ಯಾವ ರೀತಿ ನನಗೂ ಒಂಥರ ಚಾಲೆಂಜ್ ಬಂತು. ನೋಡೋಣ, 10 ಲಕ್ಷ ಇಂಪಾರ್ಟೆಂಟ್ ಏನೂ ಅಲ್ಲ, ದುಡ್ಡದು ಸಮಸ್ಯೆ ಬರಲಿಲ್ಲ. ಧ್ಯಾನ ಅನ್ನೋದು ನಾನು ಮೊದಲಿಂದ ಆಧ್ಯಾತ್ಮದಲ್ಲಿ ಇದ್ದಾಗ ಇದರ ಮೇಲೆ ಹೋಗೋಣ ಅಂತ ನಾನು ಇದರ ಮೇಲೆ ಒಂದು ಸಂಕಲ್ಪ ಮಾಡಿ, ಆ ಸಂಕಲ್ಪದಿಂದ ಇವತ್ತು ನನಗೆ ಆಶ್ಚರ್ಯ. ಮೊನ್ನೆ ನನ್ನ ಎಲ್ಲ ಮಿತ್ರರು ಒಟ್ಟುಗೂಡಿ ಲಾಸ್ಟ್ ವೀಕು ನಾವು ಆವಣಿ ಬೆಟ್ಟಕ್ಕೆ ಹೋಗಿದ್ವಿ. ಆ ಬೆಟ್ಟ ಹತ್ತಲಿಕ್ಕೆ ಆಗುತ್ತೋ ಇಲ್ವೋ, ನಮ್ಮ ಕಾರ್ಯದರ್ಶಿಯವ್ರು ನಗ್ತಾ ಇದ್ದಾರೆ. 100ಕ್ಕೆ 100 ಭಾಗ ನಾನು ಪಾಸಿಟಿವ್ ಆಗಿ ಪರ್ಮಿಷನ್ ಕೊಟ್ಟೆ. ಆಗಲ್ಲ ಅಂತ ಅನ್ನಬಾರ್ದು, ಹೋಗ್ತಾ ಇರೋಣ ಎಲ್ಲಿಗೆ ಆಗುತ್ತೋ ಅಂತ. ಕೊನೆಯವರೆಗೂ ಹೋಗಿದ್ದೀನಿ, ಯಾವ ಒಂದು ಆಯಾಸ ಆಗಿಲ್ಲ. ಮತ್ತೆ ಇಳಿಬೇಕು ಅಷ್ಟೇ ಆಯಾಸ. ಇದು ಎಲ್ಲ ಧ್ಯಾನ. ನಾವು ಸಂಕಲ್ಪ ಮತ್ತು ಧ್ಯಾನ ಎರಡೂ ಏನಾಗುತ್ತೆ, ನಮಗೆ ಈ ಒಂದು ಎನರ್ಜೈಸ್ ಆಗುತ್ತೆ. ಅದರಿಂದ ನಮ್ಮ ಅನುಭವ ಅಂದಾಗ ನಾನು ಒಂದು ಕಡೆ ಇಂಜಿನಿಯರ್ ಇರ್ಬೋದು, ಒಂದು ಕಡೆ ನನ್ನ ಒಂದು ಪ್ರಯೋಗಗಳು ಹೊಸ ಪ್ರಯೋಗ ಮಾಡ್ತಾಯಿದ್ದೀನಿ. ಧ್ಯಾನ ಅಂದಾಗ ನಾವು ಪ್ರಯೋಗ ಮಾಡಲೇಬೇಕು. ಯಾಕೆಂದರೆ ನಮ್ಮ ಸಹೋದರಿ ಈಗ ತಾನೇ ಸಾಕಷ್ಟು ಒಳ್ಳೆಯ ಕ್ಲಾಸಸ್ ನಡೆಸ್ಕೊಟ್ಟಿದ್ದಾರೆ ಗುಪ್ತಾ ಅವರು. ಈಗ ಸಾಹೇಬ್ರು ಗುಪ್ತಾ ಅವರು ಅಷ್ಟೇ, ಅವ್ರನ್ನ ಎಜುಕೇಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನ್ನ ಸಹೋದರಿಯನ್ನು ಕೂರಿಸಿ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳನ್ನ ಹೊರಗಡೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಅವ್ರನ್ನ ಇಷ್ಟು ಎಜುಕೇಟ್ ಮಾಡಿದ್ದಾರೆ. ನಮ್ಮ ಗುಪ್ತಾ ಅವ್ರಿಗೂ ಮತ್ತು ಮಿಸಸ್ ಗುಪ್ತಾ ಅವ್ರಿಗೆ, ನಾವು ನಿರ್ಮಲಾ ಗುಪ್ತಾ ಅವ್ರಿಗೆ, ಅವ್ರ ಮನೆಯೊಳಗೂ ಪಿರ್ಮಿಡ್ ಇದೆ ಅಂತ ಕೇಳಿದೆ, ಹನುಮಂತ ನಗರ. ಯಾಕೆಂದರೆ ಅಲ್ಲಿ ನಿರ್ಮಲಾ ಸ್ಟೋರ್ಸ್ ಅಂತಲೇ ಅಲ್ಲಿ ಬಸ್ ಸ್ಟಾಪು ಇದೆ. ಇವತ್ತಾನೆ ಹೇಳಿದ್ದಾರೆ 6 ಗಂಟೆಗೆ ಅವ್ರ ಮನೆಯೊಳಗೆ ಸತ್ಸಂಗ ಇರುತ್ತೆ, ಹೋಗೋಣ. ಮತ್ತು ಈ ಅನುಭವ ಅಂದಾಗ ಧ್ಯಾನ ಮಾಡಿಕೊಂಡ್ರೆ ಏನೇನು ಸಿಗುತ್ತೆ ಅಂದರೆ, ಮೊನ್ನೆ ನನಗೊಂದು ಸಣ್ಣ, ಯಾಕೆಂದರೆ ಇದೆಲ್ಲ ನನ್ನ ಆರೋಗ್ಯದ ಸಮಸ್ಯೆ 10 ಲಕ್ಷ ಹೇಳಿದ್ನಲ್ಲ, ಏನೂ ಇಲ್ಲ. ದಿನಕ್ಕೆ 3 ರಿಂದ 4 ಅವರ್ 5 ಅವರು ನಾನು ಧ್ಯಾನ ಮಾಡ್ತಾಯಿದ್ದೆ. ಇವತ್ತು ಯಾವುದೇ ಒಂದು 0 ಪಾಯಿಂಟ್ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತೀನಿ. 0. ಇವತ್ತು ನಾನು ಸದಾ ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನಗ್ನಾಗ್ತಾ ಇದ್ದೀನಿ. ಇವತ್ತು ಇನ್ನು ಉಸಿರಿರೋವರೆಗೂ, ನಾವು ಶರೀರ ಬಿಡೋವರೆಗೂ ಈ ಧ್ಯಾನ ಬಿಡಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಹೊಸ ಪ್ರಯೋಗ, ನಾನು ಒಬ್ಬ ಆರ್ಗಾನಿಕ್ ಫಾರ್ಮರ್ ಆಗಿದ್ದೀನಿ. ಮೊನ್ನೆ ಇದೇ ಥರ ಮ್ಯಾನಿಫೆಸ್ಟ್, ನನಗೇನೋ ಒಂದು ಸಣ್ಣ ಒಂದು ಫೀಲ್ಡ್ ಒಳಗೆ ನಮ್ಮ ಫಾರಮ್ನೊಳಗೆ ಒಂದು ಸಮಸ್ಯೆ ಸ್ಮಾಲ್ ಆಯಿತು. ಸ್ಮಾಲ್ ಇದ್ರೂ ಅವ್ರಿಗೆ ನಮ್ಮ ರೈತ ನನಗೆ ಅಲ್ಲಿಂದ ಫೋನ್ ಮಾಡ್ತಾ ಇದ್ದ, ಸರ್ ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ, ನೀನು ಸಮಾಧಾನವಾಗಿರು. ಅವನಿಗೆ ಹೇಳಿದ್ರು ಮೆಡಿಟೇಷನ್ ಮಾಡು. ಅಲ್ಲೆಲ್ಲೆಲ್ಲಿ ಪಿರಮಿಡ್ ಇಟ್ಟಿದ್ದೀವಿ, ನೀನೇನೂ ಇಲ್ಲ, ಅಲ್ಲಿ ಹೋಗು, ನೆಲದ ಮೇಲೆ ಕೂತ್ಕೋ, ನನ್ನ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳ್ತಾ ಇದ್ರು. ಟೆಕ್ನಿಷಿಯನ್ ಬರಬೇಕಾಗಿತ್ತು. ನಾನು ವೆಯ್ಟೆಡ್ 2 days. ನಾನು ಇಲ್ಲಿ ಪ್ರೇಯರ್ ಮಾಡ್ತಾಯಿದ್ದೆ. ನನ್ನ ಸಮಸ್ಯೆಗಳೆಲ್ಲ ಪರಿಹರಿರಲಿ, ಈಗ ಚೆನ್ನಾಗಿದ್ದೀನಿ. ನನಗೇನು ಸಮಸ್ಯೆ ಅನ್ನೋದು ಬದಲಾಗಿ ನಾನು ಸಮಸ್ಯೆ ಇಲ್ಲದೆ ನಾನು ಫಾರಮ್ ಒಳಗಿದ್ದೀನಿ, ಸಮಸ್ಯೆ ಇಲ್ಲ. ವಿತಿನ್ ಒಬ್ಬ ಟೆಕ್ನಿಷಿಯನ್ ಬಂದ ನೆಕ್ಸ್ಟ್ 3rd day. ಅಲ್ಲಿ ನೋಡಿದ್ರೆ ನಾನು ₹100 ಸಮಸ್ಯೆ ಅಂತ ನಮ್ಮೆಲ್ಲ ನಾವು ತಿಳ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ₹2 ಸಮಸ್ಯೆ. ಅವ್ನು ಬಂದವನು
ಎಲ್ಲ ರೆಡಿ ಮಾಡಿ, ಸರ್ 500 ರೂಪಾಯಿ ಚಾರ್ಜ್ ಕೊಡಿ ಸರ್. 10,000 ರೂಪಾಯಿ ಏನೇ ಆಗೋ ಚಾರ್ಜು 500 ರೂಪಾಯಿನೊಳಗೆ ಆಗುತ್ತೆ ಅಂದರೆ, ಆಮೇಲೆ ನಾನು ಇಟ್ಟಿಸಿದ್ದು ಏನು ಮಾಡಿದೆ, ಬೋರ್ವೆಲ್ ಫೇಲ್ಯೂರ್ ಆಗಿತ್ತು. 4 ಪಿರಮಿಡ್ ಸ್ಪೇರ್ ಪಿರಮಿಡ್ ಇಟ್ಕೊಂಡಿದ್ದೆ 2x2. ಬೋರ್ವೆಲ್ ಸುತ್ತಲೂ ಪಿರಮಿಡ್ ಇಟ್ಟೆ. 2 ದಿನ ಧ್ಯಾನ ಮಾಡುವಂತ ನಮ್ಮ ರೈತರಿಗೆ. ಆದರೆ ಇದು ಧ್ಯಾನದಿಂದ ಆಗಿದೆ ಅಂತ ನನ್ನ ಸಂಕಲ್ಪ ಅಷ್ಟೇ. ಯಾಕೆಂದರೆ ಬೇರೆಯವ್ರು ಏನು ಹೇಳ್ಬೋದು, ಯಾಕೆಂದರೆ ಇಂಥ ಸಮಸ್ಯೆಗಳು ನನ್ನ ಫಾರ್ಮ್ನೊಳಗೆ 30 ವರ್ಷದಿಂದ ನಾನು 10,000 5,000 ರಿಪೇರಿ ಮಾಡಿಸ್ತಾನೇ ಇದ್ದೀನಿ. ಆದರೆ ಈ ಸಲ ಆ ಒಂದು ಪಿರಮಿಡ್ ಇಡಿಸಿದೆ. ಬೋರ್ವೆಲ್ ಸುತ್ತಲೂ 4 ಆ್ಯಂಗಲ್ನೊಳಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ 4 ಪಿರಮಿಡ್ ಇಟ್ಟು 2 ದಿನ ಪ್ರೇಯರ್ ಮಾಡಿಸ್ತೇನೆ ನಮ್ಮ ರೈತನ ಕೈನೊಳಗೆ. ಮತ್ತು ನಾನು ಇಲ್ಲಿ ಅಪರ್ಮಿಷನ್ ಕೊಡ್ತಾ ಇದ್ದೆ. ನನ್ನ ಬೋರ್ವೆಲ್ ಚೆನ್ನಾಗಿದೆ, ನನ್ನ ಬೋರ್ವೆಲ್ ಚೆನ್ನಾಗಿದೆ, ನನ್ನ ಬೋರ್ವೆಲ್ ಈ ಥರ ಪರ್ಮಿಷನ್ ಕೊಟ್ಟಾಗ 10,000 ರೂಪಾಯಿ ಆಗೋ ಒಂದು ಕೆಲಸ 500 ರೂಪಾಯಿ ಆಗ್ತದೆ. ನನಗೆ ಪರಮ ಆಶ್ಚರ್ಯ. ಯಾಕೆಂದರೆ 30 ವರ್ಷದಿಂದ ನನ್ನ ಹತ್ರ ಸಾಕಷ್ಟು ಬೋರ್ವೆಲ್ಗಳಿದೆ. ರಿಪೇರಿ ಆಯಿತು ಅಂದರೆ 5,000 10,000 ರೂಪಾಯಿ ಪೇಮೆಂಟ್ ಕೊಡಬೇಕು. ಇರಲಿ, ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದೆ. ಆದರೆ ಈ ಸಲ ಒಂದು ಮಾಡಲೇಬೇಕು ಅಂತ ನಾನು 2 ಡೇಸ್ ಅವನು ರೈತ ನನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ದ. ನೀರು ಒಣಗ್ತಾ ಇದೆ, ನೀರು ಬರೋದಿಲ್ಲ. ಇರಲಿ, ಏನೂ ಆಗೋದಿಲ್ಲ, ನೀನು ಅಲ್ಲಿ ಕೂತ್ಕೋ, ಧ್ಯಾನ ಮಾಡು. ಅವ್ರಿಗೆ ಕಲಿಸ್ಕೊಟ್ಟಿದ್ದು ನಮ್ಮ ರೈತರಿಗೆ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಕಲಿಸ್ಕೊಟ್ಟೆ, ನೀನೇನು ಮಾಡಬೇಡ, ಅಲ್ಲಿ ಧ್ಯಾನ ಮಾಡು. ಇದರಿಂದ ಇವತ್ತು ಈ ಧ್ಯಾನದ ಅನುಭವ, ನನ್ನ ಆರೋಗ್ಯ ಇರ್ಬೋದು, ಇವತ್ತು ಅಫರ್ಮೇಷನ್ ಇರ್ಬೋದು, ಮತ್ತು ವಾಕ್ಶುದ್ಧಿನೂ ಅಷ್ಟೇ. ನಾವು ಧ್ಯಾನ ಮಾಡ್ತಾ ಇದ್ದರೆ ಪಾಸಿಟಿವ್ ಆಗಿ ನಾವು ಒಳ್ಳೆ ಸಂಕಲ್ಪಗಳು ಇಟ್ಕೊಂಡು ಏನು ಬೇಕಾದ್ರೂ ಒಳ್ಳೇದು ಕೇಳ್ಬೋದು, ಒಳ್ಳೆ ಮಾಡ್ಕೊಳ್ಬೋದು. ಮತ್ತು ಯಾರಿಗಾರು ಒಳ್ಳೇದಾಗಲಿ ಅಂದರೆ ಆಟೋಮೆಟಿಕಲಿ ಆಗುತ್ತೆ. ಮತ್ತು ಸಂಕಲ್ಪಗಳು ಅಂದರೆ ಯಾರನ್ನೋ ನಾವು ಭೇಟಿ ಆಗಬೇಕು ಅಂದಾಗ ಆಟೋಮೆಟಿಕಲಿ ನಮ್ಮ ಮನಸ್ಸಿನೊಳಗೆ ಹೇಳ್ಕೊಳ್ತಾ ಇದ್ದರೆ ವಿತಿನ್ 10 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ನೊಳಗೆ ಅವರು ನಮಗೆ ಮಾತಾಡೋ ಸಂದರ್ಭ ಬಂದ್ಬಿಡುತ್ತೆ. ಇಲ್ಲ, ಅವರು ನಮಗೆ ಅಚಾನಕ್ ಮಾತಾಡ್ತಾರೆ. ಈ ಒಂದು ಧ್ಯಾನದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತಾ, ದಯವಿಟ್ಟು ಹೊಸಬರು ಏನಿದ್ದೀರೋ 1 ಅವರ್ ಇಲ್ಲೆಲ್ಲರೂ ಮೋರ್ ದೆನ್ 40-50 ಅವರೇ ಇದ್ದೀರಾ. ನಾನು ಹೇಳೋದು ನಿಮಗೆ, ಬೆಳಗ್ಗೆ ಎದ್ದು 4 ಗಂಟೆಗೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅಲಾರಾಮ್ ಇಟ್ಕೊಳ್ಳಿ. ಹೊಸಬರಂತೂ ಅದನ್ನು ನೀವು 1 ಅವರ್ 2 ಅವರ್ ಮಾಡಿದ್ರೆ ಸದಾ ನೀವು ಸಂತೋಷವಾಗಿರ್ಬೋದು, ಆನಂದವಿರ್ಬೋದು, ಆರೋಗ್ಯ ಇರ್ಬೋದು. ಈ ಸೃಷ್ಟಿಗೆ ನಾವು ಬಂದಿರೋದು ಫಸ್ಟು ಆನಂದ, ಆರೋಗ್ಯ. ಸಮಸ್ಯೆಗಳು ನಾವಾಗೆ ಬರೋದ್ರೆ ಸಮಸ್ಯೆ ಏನೂ ಇಲ್ಲ ನಮ್ಮ ಹತ್ರ. ಈ ಧ್ಯಾನಕ್ಕೆ ಬಂದರೆ ಸಮಸ್ಯೆನೇ ಇರೋದಿಲ್ಲ ಅಂತ ಹೇಳ್ತಾ, ಈಗ ಹೊಸಬರಿಗೆ ನನಗೆ ಇಷ್ಟೇ ಹೇಳ್ಕೊಳ್ಳೋದು, ನೀವು ಧ್ಯಾನ ಮಾಡಿ, ಈ ಧ್ಯಾನ ಬಿಡಬೇಡಿ. ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಧ್ಯಾನ ಹಂಚಿ. ಮತ್ತು ಸ್ವಾಧ್ಯಾಯ ಅಂದರೆ ಬುಕ್ಸ್ನ ಓದಿ. ಬುಕ್ಸ್ ಓದ್ತಾ ಇದ್ದರೆ ನಾವೇನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಾವಿಲ್ಲಿ ಧ್ಯಾನ ಕೇಳ್ಕೊಂಡು ಹೋಗ್ತೀವಿ. ಮತ್ತು ಇವತ್ತು ಮೀಡಿಯಾ ಏನಿದೆ, ನಮ್ಮ ಮೊಬೈಲ್ಸ್ನೊಳಗಿದೆ, ಇಂಟರ್ನೆಟ್ ಇದೆ. ಆ ಇಂಟರ್ನೆಟ್ನೊಳಗೆ ಸಾಕಷ್ಟು ತೆಲುಗು, ಕನ್ನಡ, ಹಿಂದಿ ಎಲ್ಲ ಭಾಷೆಗಳಲ್ಲಿ ಇವತ್ತು ಭಾರತದ ಅತ್ಯಂತ ಹೆಚ್ಚು ಭಾಷೆಗಳಲ್ಲಿ ಈ PMC ಬರ್ತಾ ಇದೆ. ದಯವಿಟ್ಟು ನೀವು ಕೇಳ್ತಾ ಇರಿ. ಫ್ರೀ ಟೈಮ್ನೊಳಗೆ ಒಂದು ಸ್ಪೀಕರ್ ಹಾಕ್ಕೊಳ್ಳಿ, ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ. ತೆಲುಗು ಒಳಗಂತೂ ಲಾಟ್ ಆಫ್ ಮಾಸ್ಟರ್ಸ್ ಇದ್ದಾರೆ. ಅವರ ಅನುಭವಗಳಿಗೆ ಕೇಳ್ತಾ ಇದ್ರೆ ನಮ್ಗೆ ಇನ್ಸ್ಪಿರೇಷನ್ ಬರುತ್ತೆ. ನೀವು ಎಷ್ಟು ಅನುಭವ ಕೇಳ್ತಿರೋ, ಎಷ್ಟು ಚರ್ಚೆಗಳು ಮಾಡ್ತಿರೋ, ನಿಮ್ಮ ಸ್ನೇಹಿತರಲ್ಲಿ ಕೆಲವರು ಹೇಳ್ತಾರೆ ಪಿರಮಿಡ್ಗೆ ಧ್ಯಾನಕ್ಕೆ ಹೋದ್ವಿ, ಅಲ್ಲಿಗೆ ಸ್ಟಾಪ್ ಆಯಿತು ಚರ್ಚೆ. ಇಲ್ಲ, ನಿಮ್ಮ ಒಂದು ಪಕ್ಕದ ಇರ್ತಾರೆ, ನೀವು ಚರ್ಚೆಗಳು ಮಾಡ್ಕೊಳ್ಬೇಕು. ನಿಮಗೇನಾಯಿತು ಅನುಭವ. ನಮ್ಮ ಪ್ರೇಮದಾಸ್ ಅವರು ಸಾಕಷ್ಟು ಇಲ್ಲಿಗೆ ಬಂದಿದ್ದಾರೆ. ಬಂದಾಗಲ್ಲ ಅವ್ರು ಹೇಳ್ತಾರೆ, ನಿಮ್ಮ ಅನುಭವ ಹಂಚ್ಕೊಳ್ಳಿ, ಅನುಭವಗಳನ್ನು ಮಾಡಿ. ನಿಮಗೆ ಧ್ಯಾನದೊಳಗೆ ಏನಾಗುತ್ತೆ, ಕಲರ್ ಕಾಣುತ್ತಾ, ಮತ್ತು ಯಾರೋ ಒಂದು ಹೈಯರ್ ಮಾಸ್ಟರ್ಗಳು ಬರ್ತಾರ, ನೀವು ಧ್ಯಾನಕ್ಕೆ ಕೂತಾಗ ಒಂಥರ ಈ ಒಂದು ಸಂಗೀತ ಕೇಳುತ್ತೋ, ಇಲ್ಲ ಸೆಂಟ್ ಯಾರೋ ಬಂದಾಗ ಆ ಥರ ಸೆನ್ಸಸ್ ಆಗುತ್ತೆ. ಅದನ್ನೆಲ್ಲ ನೀವು ಅನುಭವ ಹಂಚ್ಕೊಂಡ್ರೆ ಹೆಚ್ಚು ಧ್ಯಾನ ಮಾಡಲಿಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ ಹೇಳ್ತಾ, ನನ್ನ ಸಹೋದರಿ ಏನು ನಿರ್ಮಲಾ ಗುಪ್ತಾ ಅವರಂತೂ ತುಂಬ ಈ ಒಂದು ವಾಕ್ ಬಗ್ಗೆ, ಯಾಕೆಂದರೆ ಹಿತವಾಗಿ ಮಾತಾಡಿ ಅಂತ ನಾನು ಜಾಸ್ತಿ ಮಾತಾಡೋದು ಬೇಡ. ಹಿತವಾಗಿ ಮಾತಾಡಬೇಕು, ಮಿತವಾಗಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಇವಿಷ್ಟನ್ನು ನಾವು ತಿಳ್ಕೊಂಡ್ರೆ 100ಕ್ಕೆ 100 ಭಾಗ ಅವರು ಇವತ್ತು ಸತ್ಸಂಗಕ್ಕೆ ಪೂರ್ಣ ನಾವು ತುಂಬ ಖುಷಿ ಪಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಅವರಿಗೆ ನನ್ನ ಕೋಟಿ ನಮಸ್ಕಾರಗಳು ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.